ಇವತ್ತು ನನಗೆ ಒಬ್ಬರು ಕೇಳಿದರು, ಸರ್ ಯೂಟ್ಯೂಬ್ನಲ್ಲಿ ವಾರ್ನಿಂಗ್ ಸ್ಟ್ರೈಕ್ಸನ್ನು ರಿಮೂವ್ ಮಾಡೋದು ಹೇಗೆ, ಡಿಲೀಟ್ ಮಾಡೋದು ಹೇಗೆ ಅಂತೇಳಿ ನನಗೆ ಕೇಳಿದರು. ಬಟ್ ಒಂದು ಹೇಳ್ತೀನಿ ಗಾಯ್ಸ್, ನೋಡಿ, ನಿಮ್ಮ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಮಾಡಬೇಕಾದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ಏನಾದರೂ ವಾರ್ನಿಂಗ್ ಸ್ಟ್ರೈಕು ಅಥವಾ ಕಾಪಿರೈಟ್ಸ್ ಏನಾದರೂ ಬಂದರೆ ನೋಡಿ, ನೀವು ಯೂಟ್ಯೂಬ್ನಲ್ಲಿ ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ನೀವು ಡ್ಯಾಶ್ಬೋರ್ಡಲ್ಲಿ ನೋಡಿಬಿಟ್ರೆ ನಿಮಗೆ ಅಲ್ಲಿ ವೈಲೇಷನ್ಸ್ ಅಂತ ಇರುತ್ತೆ, ಅಲ್ಲಿ ಕಾಪಿರೈಟ್ ಸ್ಟ್ರೈಕ್ ಅಂತ ಇರುತ್ತೆ, ಮತ್ತು ಇನ್ನೊಂದು ವಾರ್ನಿಂಗ್ ಸ್ಟ್ರೈಕ್ ಅಂತ ಇರುತ್ತೆ. ನೋಡಿ ಗೈಸ್, ಅಲ್ಲಿ ನೋಡಿದಾಗ ನಿಮಗೆ ಏನಾದರೂ ವಾರ್ನಿಂಗ್ ಸ್ಟ್ರೈಕ್ ಏನಾದರೂ ಇದ್ದರೆ ನೋಡಿ ಗೈಸ್, ಒಂದು ಹೇಳ್ತೀನಿ, ಇದು ವಾರ್ನಿಂಗ್ ಸ್ಟ್ರೈಕ್ ಅನ್ನೋದು ಯಾಕೆ ಬರುತ್ತೆ ಅಂದರೆ, ಕೆಲವೊಂದು ಟೈಮು ಏನಾದರೂ ವೀಡಿಯೋಸಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ, ಅಥವಾ ಏನಾದರೂ ನಿಮ್ಮ ಅಪ್ಲೋಡಿಂಗಲ್ಲಿ ಸಿಸ್ಟಮಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ, ಅಥವಾ ಬೇರೆ ಯಾವುದಾದ್ರೂ ಕಂಟೆಂಟ್ ನೀವು ಯೂಸ್ ಮಾಡಿದಾಗ, ಅಥವಾ ಮೋರ್ ದ್ಯಾನ್ ವೀಡಿಯೋಸ್ ಏನಾದರೂ ಅಪ್ಲೋಡಿಂಗ್ ಮಾಡಿದಾಗ ಕೆಲವೊಂದು ಸರಿ ವಾರ್ನಿಂಗ್ ಸ್ಟ್ರೈಕು ಬರ್ತವೆ. ಅದು ಯಾಕೆ ಬರ್ತವೆ ಅಂದರೆ, ನಿಮ್ಮನ್ನು ಒಂದು ಅಲರ್ಟ್ ಮಾಡೋಕ್ಕೆ, ಈ ಥರ ಹಿಂಗೆ ಮಾಡಬೇಕು, ಆ ಥರ ವೀಡಿಯೋಗಳನ್ನು ಹಿಂಗೆ ಹಾಕಬೇಕು, ಅವೆಲ್ಲ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕೆ ಬರ್ತಾ ಇರ್ತವೆ. ಬಟ್ ಒಂದೇನಂದರೆ, ವಾರ್ನಿಂಗ್ ಸ್ಟ್ರೈಕ್ಸು ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಬಂದೇ ಬರುತ್ತೆ. ಬಟ್ ಒಂದೇನೆಂದರೆ, ವಾರ್ನಿಂಗ್ ಸ್ಟ್ರೈಕ್ಸನ್ನು ಡಿಲೀಟ್ ಮಾಡ್ತಕ್ಕಂಥ ಆಪ್ಷನ್ನು ಯೂಟ್ಯೂಬ್ನಲ್ಲಿ ಪರ್ಮನೆಂಟಾಗಿ ಇಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ಮತ್ತು ಒಂದೇನೆಂದರೆ, ಇನ್ನೊಂದು ಹೇಳ್ತಕ್ಕಂಥ ಒಂದು ವಿಚಾರ, ವಾರ್ನಿಂಗ್ ಸ್ಟ್ರೈಕ್ಸು ಒಂದು ಬಂದರೆ ಪರವಾಗಿಲ್ಲ ಯೂಟ್ಯೂಬಲ್ಲಿ. ನೋಡಿ, 90 ಡೇಸ್ ಒಳಗಡೆ ಏನಾದರೂ 3-4 ಟೈಮ್ಸ್ ನಿಮಗೆ ಏನಾದರೂ ವಾರ್ನಿಂಗ್ ಸ್ಟ್ರೈಕ್ಸು ಪದೇ ಯೂಟ್ಯೂಬ್ನಲ್ಲಿ ಕೌಂಟಿಂಗ್ ಆಗ್ತಾನೇ ಇದ್ದರೆ, ಅಲ್ಲಿ ಯೂಟ್ಯೂಬ್ನಲ್ಲಿ ಕೌಂಟಿಂಗ್ ಆಗ್ತಾ ಇರುತ್ತೆ ವಾರ್ನಿಂಗ್ ಸ್ಟ್ರೈಕ್ಸ್. ಅದೇನಾದರೂ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, 90 ಡೇಸ್ ಒಳಗಡೆ ನಿಮ್ಮ ಯೂಟ್ಯೂಬು ಡಿಲೀಟ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಭಾಳ ಇರುತ್ತೆ ಕಾಯ್ಸ್. ಬಟ್ ಹಾಗಂತೇಳಿ ಏನು ಹೆದರಿಕೆ ಅಂತಕ್ಕಂಥ ಅವಶ್ಯಕತೆ ಇಲ್ಲ. ಒಂದಂದರೆ ಏನಂದರೆ, ಜಾಸ್ತಿ ವಾರ್ನಿಂಗ್ ಸ್ಟ್ರೈಕ್ಗಳನ್ನು ಕೌಂಟಿಂಗ್ ಜಾಸ್ತಿ ಮಾಡಬೇಡಿ ಅಂತ ಒಂದು ನಾನು ಸಜೆಷನ್ಸ್ ಕೊಡೋಕ್ಕೆ ಹೇಳ್ತೀನಿ, ಇದೊಂದು ಸಜೆಷನ್ಸ್ ಹೇಳ್ತೀನಿ. ಬಟ್ ಅದರ ಜೊತೆಗೆ ಇನ್ನೊಂದು ಏನಂದರೆ ಗಾಯ್ಸ್, ಇಲ್ಲಿ ಇನ್ನೊಂದು ಏನಂತ ಹೇಳ್ತೀನಿ ಅಂದರೆ, ಬಟ್ ಇಲ್ಲಿ ನೋಡಿ, ಜಾಸ್ತಿ ಪರ್ಮನೆಂಟಾಗಿ ಡಿಲೀಟ್ ಮಾಡ್ತಕ್ಕಂಥ ಆಪ್ಷನ್ ಅಂತೂ ಇಲ್ಲ, ಅದು ವಾರ್ನಿಂಗ್ ಸ್ಟ್ರೈಕ್ಸನ್ನು. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ. ಬಟ್ ಆದಷ್ಟು ಏನಂದರೆ, ವೀಡಿಯೋಗಳನ್ನು ನೀವು ಅಬ್ಸರ್ವೇಷನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೇಕಾದ್ರೆ ಒಂದು ಸರಿ ಅಥವಾ 2 ಸರಿ ಥಿಂಕ್ ಮಾಡಿ ವೀಡಿಯೋಗಳನ್ನು ಹಾಕೋದ್ರಿಂದ ಏನಾಗುತ್ತೆ, ನೀವು ವಾರ್ನಿಂಗ್ ಒಂದು ಸ್ಟ್ರೈಕ್ಗಳನ್ನು ಕೌಂಟನ್ನು ಕೂಡ ನೀವು ಕಡಿಮೆ ಮಾಡ್ಬೋದು. ನೋಡಿ, ಒಂದು ತಿಳ್ಕೊಳ್ಳಿ, ಇದು ಯಾಕೆ ಯೂಟ್ಯೂಬ್ ಇದು ಕೊಡುತ್ತೆಪ್ಪ ಅಂದರೆ, ನೋಡಿ ಹೆಂಗೆ ಅಂದರೆ, ಯೂಟ್ಯೂಬ್ನಲ್ಲಿ ಹೆಂಗೆ ಬೇಕಂಗೆ ವೀಡಿಯೋ ಮಾಡ್ತಕ್ಕಂಥ ಒಂದು ಸಿಸ್ಟಮ್ಯಾಟಿಕ್ ಇಲ್ಲ. ಅದನ್ನು ಏನು ಮಾಡ್ತಾರೆ, ಯೂಟ್ಯೂಬ್ ಅಲರ್ಟ್ ಕೊಡ್ತಾರೆ ಈ ವಾರ್ನಿಂಗ್ ಸ್ಟ್ರೈಕ್ಗಳ ಮುಖಾಂತರ, ಕಾಪಿ ರೈಟ್ ಸ್ಟ್ರೈಕ್ಗಳ ಮುಖಾಂತರ. ಅವ್ರು ಏನು ಮಾಡ್ತಾರೆ, ನಿಮಗೆಲ್ಲ ಒಂದು ಸಜೆಷನ್ಸ್ ಕೊಡ್ತಾ ಇರ್ತಾರೆ. ನೋಡಿ, ಅವನ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ ನಾವು ಯೂಟ್ಯೂಬ್ನಲ್ಲಿ. ಫಾಲೋ ಅಪ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಿಮ್ಮ ಯೂಟ್ಯೂಬ್ ಐಡಿಗಳು ಕೆಲವೊಂದು ಸರಿ ಡಿಲೀಟ್ ಆಗ್ತಕ್ಕಂಥ ಮೂಮೆಂಟು ಭಾಳ ಇರುತ್ತೆ ಯೂಟ್ಯೂಬ್ನಲ್ಲಿ. ನೋಡಿ, ಇಷ್ಟೊಂದು ಹೇಳ್ತೀನಿ ಗಾಯ್ಸ್. ಮತ್ತು ಅದರ ಜೊತೆಗೆ ಈ ವಾರ್ನಿಂಗ್ ಸ್ಟ್ರೈಕ್ಸ್ ಬಂದುಬಿಡಿದು ಹೆಂಗೆ ಮಾಡೋಣಪ್ಪ ಅಂತೇಳಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ಹೆದರಿಕೆಣಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಒಂದೇಂದರೆ, ಇದು ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ವಾರ್ನಿಂಗ್ ಸ್ಟ್ರೈಕು ಬಂದೇ ಬರುತ್ತೆ ಗಾಯ್ಸ್. ಅದು ಹೊಸಬ್ರು ನೋಡಲ್ಲ, ಹಳಬ್ರು ನೋಡಲ್ಲ, ಬಂದೇ ಬರುತ್ತೆ. ಒನ್ ಟೈಮ್ ಆದರೂ ಬಂದಿರುತ್ತೆ. ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಆರಾಮಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಆರಾಮಾಗಿ ವೀಡಿಯೋಗಳನ್ನು ಹಾಕಿ. ಬಟ್ ಅಂದರೆ ಜಾಸ್ತಿ ವಾರ್ನಿಂಗ್ ಸ್ಟ್ರೈಕ್ ಬಂದಾಗ ಮಾತ್ರ ನಾನು ಹೇಳಿದ್ದೀನಿ ಏನಾಗುತ್ತೆ ಅಂತ. ಏನಾಗಲ್ಲ, 60 ಡೇಸ್ ಆರ್ 90 ಡೇಸ್ ಒಳಗಡೆ ನಿಮ್ಮ ವೀಡಿಯೋ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಅಕೌಂಟು ಡಿಲೀಟ್ ಆಗತಕ್ಕಂಥ ಮೂಮೆಂಟ್ ಇರುತ್ತೆ. ನೋಡಿ, ಆದಷ್ಟು ಭಾಳ ಸ್ವಲ್ಪ ಇನ್ಸ್ಟ್ರಕ್ಷನ್ ಜೊತೆಗೆ ನೀವು ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರ ಜೊತೆಗೆ ಯೂಟ್ಯೂಬ್ ಒಂದು ರೂಲ್ಸ್ಗಳನ್ನು ಅಪ್ಲೈ ಮಾಡ್ಕೊಳ್ಳಿ, ಹಂಗಾದ್ರೆ ನಿಮ್ಗೆ ಏನೂ ಎಫೆಕ್ಟ್ ಆಗೋಲ್ಲ. ಬಟ್ ಒಂದು ಕೇಳಿದ್ರು, ವಾರ್ನಿಂಗ್ ಸ್ಟ್ರೈಕನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡ್ತಕ್ಕಂಥ ಆಪ್ಷನು ಇಲ್ಲ. ಇದು ಪರ್ಮನೆಂಟಾಗಿ ವಾರ್ನಿಂಗ್ ಸ್ಟ್ರೈಕ್ ಒಂದು ಸರಿ ಬಂದರೆ ಅದು ಪರ್ಮನೆಂಟಾಗಿ ನಿಮ್ಮೊಂದು ಯೂಟ್ಯೂಬ್ ಅಕೌಂಟ್ನ ಹಂಗೆ ಇರುತ್ತೆ, ಅದು ಹೋಗಲ್ಲ. ಅದು ನೋಡಿ, ಇದೊಂದು ನೆನ್ಪಿಟ್ಕೊಳ್ಳಿ, ಗಮನದಲ್ಲಿ ಇಟ್ಕೊಳ್ಳಿ ನಿಮ್ಮ ಮೈಂಡಲ್ಲಿ, ಅದು ಹೋಗಲ್ಲ. ಬಟ್ ಅದರಿಂದ ನಿಮಗೇನು ಎಫೆಕ್ಟ್ ಆಗೋಲ್ಲ, ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಆರಾಮಾಗಿ ವೀಡಿಯೋಗಳನ್ನು ಮಾಡಿ. ಓಕೆ, ನೆಕ್ಸ್ಟ್ ಒಂದು ಮುಂದಿನ ಕಂಟೆಂಟಿಗಾಗಿ ನಾನು ಮತ್ತು ಬೇರೆ ಒಂದು ವಿಡಿಯೋ ಒಂದು ತರ್ತೀನಿ ನಾನು. ಓಕೆ, ನಮಸ್ಕಾರ ಸ್ನೇಹಿತರೆ, ಬಾಯ್, ಟೇಕ್ ಕೇರ್.